ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು ಬಂದಿರೋದು ಸರ್ನಾಥ್ಗೆ. ಸರ್ನಾಥ್ ವಾರಣಾಸಿಯಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ಸರ್ನಾಥಲ್ಲಿ ಏನು ಫೇಮಸ್ ಅಂದರೆ ಬುದ್ಧಿಸಮ್. ಇಲ್ಲಿ ಹಲವಾರು ಬುದ್ಧನ ದೇವಸ್ಥಾನ, ಬುದ್ಧನ ಸ್ಟ್ಯಾಚ್ಯೂ ಮತ್ತು ಮ್ಯೂಸಿಯಮ್ಸ್ ಇದೆ. ಸರ್ನಾಥಲ್ಲಿ ಬುದ್ಧ ಅವರ ಒಂದು 5 ಶಿಷ್ಯಂದಿರಿಗೆ ಫಸ್ಟ್ ಬುದ್ಧಿಸಮ್ನ ಪ್ರೀಚನ್ನು ಸ್ಟಾರ್ಟ್ ಮಾಡಿದ್ದು, ಅಂದರೆ ಅವರ ಒಂದು ಶಿಷ್ಯಂದಿರಿಗೆ ಬುದ್ಧಿಸಮ್ ಟೀಚಿಂಗ್ನ ಸ್ಟಾರ್ಟ್ ಮಾಡಿದ್ದು. ಸೊ ಈ ಮ್ಯೂಸಿಯಂ ನೋಡಬೇಕಂದ್ರೆ ನಾವು ಫಸ್ಟು ಎಂಟ್ರಿ ಟಿಕೆಟ್ ತೊಗೋಬೇಕು. ಅದಾದಮೇಲೆ ನಮ್ಮ ಬ್ಯಾಗ್ಸ್ನೆಲ್ಲ ಅವ್ರು ಒಳಗಡೆ ಬಿಡೋದಿಲ್ಲ, ಅದನ್ನೆಲ್ಲ ಲಾಕರಲ್ಲಿ ಇಟ್ಬಿಟ್ಟು ಮೊಬೈಲ್ನ ಅಲೋ ಮಾಡ್ತಾರೆ, ಮೊಬೈಲ್ ತೊಗೊಂಡು ಒಳಗೆ ಬರ್ಬೋದು. ಸೊ ಈ ಮ್ಯೂಸಿಯಮಲ್ಲಿ ಏನಿದೆ ಅಂದರೆ ಒಂದಷ್ಟು ಮಾನ್ಯುಮೆಂಟ್ಸ್ನ ಪ್ರಿಸರ್ವ್ ಮಾಡಿದ್ದಾರೆ. ಈಗ ನಾವು ನೋಡ್ತಿರೋದು ಅಶೋಕ ಸ್ತಂಭ. ಇದು ಮೌರ್ಯನ್ ಎಂಪೈರಲ್ಲಿ ಅಶೋಕ ಮಾಡಿಸಿರೋದು. ಇದಕ್ಕೆ ಎಂಬ್ಲಮ್ ಆಫ್ ಇಂಡಿಯಾ ಅಂತಲೂ ಕರೀತಾರೆ. ಅದನ್ನು ನೋಡಿಕೊಂಡು ಮುಂದೆ ಹೋಗ್ತಾ ಇದ್ವಿ. ಇಲ್ಲಿಬ್ಬರು ಫಾರಿನರ್ಸು ನನ್ನ ಮಗನ್ನ ಮಾತಾಡಿಸ್ತಾ ಇದ್ರು. ಅವರಿಬ್ಬರು ಸೇಮ್ ಟೀ ಶರ್ಟ್ ಹಾಕ್ಕೊಂಡಿದ್ದಾರೆ ಅಂದ್ಬಿಟ್ಟು ಅವ್ರು ನನ್ನ ಮಗನ ಸ್ಟಾಪ್ ಮಾಡಿಬಿಟ್ಟು ಸೇಮ್ ಟೀ ಶರ್ಟ್ ಅಂತ ಹೇಳಿಬಿಟ್ಟು ಅವನಿಗೆ ಮಾತಾಡ್ಸಿದ್ರು. ಅದಾದಮೇಲೆ ನನ್ನ ಮಗನಿಗೆ ಎತ್ಕೊಂಡೇ ಇದ್ವಿ. ಸರಿ ಪಾಪ ಫ್ರೀಯಾಗಿ ಬಿಡೋಣ ಅಂತ ಫ್ರೀಯಾಗಿ ಬಿಟ್ಟರೆ ಅವನು ಆ ಕಡೆ ಈ ಕಡೆ ಎಲ್ಲ ಓಡಾಡ್ತಾ ಇದ್ದ. ಒಂದು ನಿಮಿಷಕ್ಕೆ ಆಚೆನೇ ಓಡೋಗ್ಬಿಟ್ಟಿದ್ದ. ಮತ್ತು ನಾನು ಕರ್ಕೊಂಬಂದೆ. ಇಲ್ಲೊಂದು ಯಾವುದೋ ಸ್ಟ್ಯಾಚು ನೋಡಿಬಿಟ್ಟು ಆಂಜನೇಯ ಸ್ವಾಮಿ ಅಂದ್ಕೊಂಡ್ಬಿಟ್ಟು ಕೈ ಮುಗ್ದಿದ್ದವನು. ಅದು ಕೈಯಲ್ಲಿ ಏನೋ ಹಿಡ್ಕೊಂಡಿತ್ತು ಆ ಸ್ಟ್ಯಾಚು. ಅದಕ್ಕೋಸ್ಕರ ಅದು ಆಂಜನೇಯ ಸ್ವಾಮಿ ಅಂದ್ಕೊಂಡ್ಬಿಟ್ಟು ಅವನಿಗೆ ಆಂಜನೇಯ ಅಂದರೆ ತುಂಬ ಇಷ್ಟ. ಅಲ್ಲಿ ಕೈ ಮುಗ್ಕೊಂಡು ನಿಂತಿದ್ದ. ಇದೆಲ್ಲ ಆದಮೇಲೆ ನಾವು ಮುಂದೆ ಹೋದ್ವಿ. ಅಲ್ಲಿ ಮುಂದೆ ಹೋದರೆ ಒಂದು ದೊಡ್ಡ ಪಾರ್ಕ್ ಇದೆ. ಅಲ್ಲಿ ಧಾರ್ಮಿಕ ಸ್ತೂಪ ಅಂತ ಇದೆ. ಸೊ ಅದನ್ನು ನೋಡೋಣ ಅಂದ್ಬಿಟ್ಟು ಹೋದ್ವಿ. ಇದೇ ಧಾರ್ಮಿಕ ಸ್ತೂಪ. ಧಾರ್ಮಿಕ ಸ್ತೂಪನ ಕೂಡ ಮೌರ್ಯನ್ ಎಂಪೈರಲ್ಲೇ ಕಟ್ಟಿಸಿರೋದು. ಈ ಧಾರ್ಮಿಕ ಸ್ತೂಪದ ಒಳಗೆ ಏನಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದರೆ ಇದೊಂದು 43 ಮೀಟರ್ಸ್ ಹೈಟ್ ಇದೆ ಮತ್ತು 28 ಮೀಟರ್ಸ್ ವಿಡ್ತ್ ಇದೆ. ಈ ಪಾರ್ಕ್ ಅಂತೂ ತುಂಬ ದೊಡ್ಡದಿದೆ. ಆರಾಮಾಗಿ ನಡ್ಕೊಂಡು ಫ್ರೆಶ್ ಏರ್ನ ಎಂಜಾಯ್ ಮಾಡ್ಬೋದು. ಅಷ್ಟೊಂದು ಬಿಸಿಲಿದ್ರೂ ಗಾಳಿ ತಂಪಾಗಿ ಬೀಸ್ತಾ ಇತ್ತು. ನನ್ನ ಮಗ ಕೂಡ ಎಂಜಾಯ್ ಮಾಡ್ತಿದ್ದ ಪಾರ್ಕಲ್ಲಿ. ಈ ಟೆಂಪಲ್ಗೆ ನಮ್ಮ ಅಮ್ಮ ಮತ್ತು ನಮ್ಮ ಅತ್ತೆ ಬಂದಿಲ್ಲ. ಅವರು ಅಲ್ಲೇ ಕೂತ್ಕೊಂಡ್ಬಿಟ್ರು ಪಾರ್ಕಲ್ಲೇ. ನಾನು ನಮ್ಮ ಯಜಮಾನ್ರು ಇಬ್ಬರೇ ಬಂದಿದ್ದು. ಇದೊಂದು ಟಿಬೇಟಿಯನ್ ಟೆಂಪಲ್ ಆಗಿರುತ್ತೆ. ಮತ್ತು ಇದು ಅಗೇನ್ ಹೇಳ್ದಂಗೆ ಇದು ಬುದ್ಧ ಟೆಂಪಲು. ಇಲ್ಲೆಲ್ಲ ಬುದ್ಧಿಸಮ್ಮು ಜಾಸ್ತಿ ನಡೆಯುತ್ತೆ ಸರ್ನಾಥಲ್ಲಿ. ಸೊ ಇಲ್ಲಿ ಈ ಟೆಂಪಲ್ ಒಳಗೆ ಎಂಟ್ರಿ ಆಗಿದ ತಕ್ಷಣ ಒಂದು ಬುದ್ಧ ಸ್ಟ್ಯಾಚ್ಯೂ ಇತ್ತು. ಮತ್ತು ಅಲ್ಲೊಂದು ಪೀಸ್ಫುಲ್ ಎನ್ವೈರ್ನ್ಮೆಂಟ್ ಇತ್ತು. ವಾಲ್ಸ್ ಮೇಲೆಲ್ಲ ಒಂದಷ್ಟು ಪೇಂಟಿಂಗ್ಸ್ ಇತ್ತು ಬುದ್ಧಂದು.
ಸರ್ನಾಥ್ ನೋಡಿಕೊಂಡು ನಾವು ಬಂದಿದ್ದು ನಮ್ಮ ಹೋಟೆಲಿಗೆ. ನಾವು ಇದ್ದಿದ್ದಂಥ ಹೋಟೆಲ್ಲು ವಾರಣಾಸಿಲಿ, ಅದು ಹೋಟೆಲ್ ವಿಕ್ರಮ್ ಪ್ಯಾಲೇಸು. ಹೋಟೆಲ್ ತುಂಬ ಚೆನ್ನಾಗಿತ್ತು. ನಾವಿಲ್ಲಿ 3 ದಿನ ಸ್ಟೇ ಆಗಿದ್ವಿ. ನಮ್ಮ 3 ದಿನದ ಸ್ಟೇ ಕೂಡ ತುಂಬ ಚೆನ್ನಾಗಿತ್ತು. ಸೊ ನಾವೊಂದು ರೂಮಲ್ಲಿದ್ವಿ, ನಾನು ನಮ್ಮ ಯಜಮಾನರು, ನನ್ನ ಮಗ ಮತ್ತು ನಮ್ಮ ಅತ್ತೆ ಮತ್ತು ನಮ್ಮ ಅಮ್ಮ ಇನ್ನೊಂದು ರೂಮಲ್ಲಿದ್ದರು, ಅಂದರೆ ಪಕ್ಕದಲ್ಲೇ ಇದ್ದರು. ಸೊ ಹೋಟೆಲ್ ತುಂಬ ಡೀಸೆಂಟಾಗಿತ್ತು. ಬ್ರೇಕ್ಫಾಸ್ಟು, ಫುಡ್ ಅಂತೂ ತುಂಬ ಚೆನ್ನಾಗಿತ್ತು. ನೀವು ಯಾರಾದರೂ ವಾರಣಾಸಿಗೆ ಹೋಗಬೇಕಂತಿದ್ರೆ ನಾನು ಈ ಹೋಟೆಲ್ನ ನಿಮಗೆ ಸಜೆಸ್ಟ್ ಮಾಡ್ತೀನಿ. ಇದು ಟೆಂಪಲಿಂದ ಒಂದು 20 ಮಿನಿಟ್ಸ್ ದೂರದಲ್ಲಿರುತ್ತೆ. ನಾವು ಸಾರನಾಥ್ ನೋಡಿಕೊಂಡು ಹೋಟೆಲಿಗೆ ಹೋದ್ವಿ. ಹೋಟೆಲಿಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಮುಗಿಸ್ಕೊಂಡು ಈಗ ನಾವು ಹೋಗ್ತಾ ಇರೋದು ಕಾಶಿ ವಿಶ್ವನಾಥ ಟೆಂಪಲ್ಗೆ, ಮತ್ತು ಅಲ್ಲೇ ಇರೋ ವಿಶಾಲಾಕ್ಷಿ ಟೆಂಪಲು ಮತ್ತು ಗಂಗಾರತಿ ಮುಗಿಸ್ಕೊಂಡು ಮತ್ತೆ ಹೋಟೆಲಿಗೆ ಬರ್ತೀವಿ. ಸೊ ಸದ್ಯಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ನಮ್ಮ ಹೋಟೆಲಿಂದ 5 ಕಿಲೋಮೀಟರ್ಸ್ ಏನೋ ಇತ್ತು ಟೆಂಪಲು. ರಶ್ ಇದ್ದರೆ ಸ್ಪೆಷಲ್ ಟಿಕೆಟ್ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಹೋಗಿ ನೋಡಬೇಕು ರಶ್ ಇದೆಯೋ ಇಲ್ಲ ಫ್ರೀ ಆಗಿದೆಯೋ ಅಂತ. ಇವರೇನು ತಿಂದಿಲ್ಲ, ಆ್ಯಪಲ್ ತಿಂದ, ಇವಾಗ ತಿನ್ನಿಸ್ದೆ. ಆ್ಯಪಲ್ ಮನೆಯಿಂದ ತೊಗೊಂಡ್ಬಂದಿದ್ದು, ಅದನ್ನೇ ತಿಂದ ಸ್ವಲ್ಪ. ಆಮೇಲೆ ನಮಗೆ ಫುಲ್ಕಾ ತೊಗೊಂಡಿದ್ದೀನಿ. ಆಮೇಲೆ ನಾವು ನಡ್ಕೊಂಡು ಇವಾಗ ಹೋಗ್ತಾ ಇರೋದು ನಮ್ಮ ಕಾಶಿ ವಿಶ್ವನಾಥ ಟೆಂಪಲ್ಗೆ. ಕಾರು ಒಳಗಡೆವರೆಗೂ ಬಿಡಲ್ಲ, ಅಲ್ಲಿ ಕಾರ್ ಪಾರ್ಕಿಂಗ್ ಎಲ್ಲ ಇಲ್ಲ ಅಂತ ಹೇಳಿದ್ರು. ಅದಕ್ಕೋಸ್ಕರ ಕಾರ್ನ ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ನಮ್ಮ ಡ್ರೈವರು ಬಂದರು. ನಮಗೆ ಒಂದು ಜಾಗಕ್ಕೆ ಕರ್ಕೊಂಡೋಗಿ ಈ ಥರ ಒಂದು ಸೈಕಲ್ ರಿಕ್ಷಾ ಅಂತ ಹೇಳ್ತಾರಲ್ವ, ಅದನ್ನು ನಮಗೆ ಹತ್ಸಿದ್ರು. ನಾವು ಹಿಂದೆ ಕೂತಿದ್ವಿ, ನನ್ನ ಯಜಮಾನ, ನನ್ನ ಮಗ, ನಮ್ಮ ಅತ್ತೆ ಮತ್ತು ನಮ್ಮಮ್ಮ ಮುಂದೆ ಕೂತಿದ್ದಾರೆ. ಸೊ ಈ ರಿಕ್ಷಾದಲ್ಲಿ ಒಂದಷ್ಟು ದೂರ ಹೋಗಬೇಕು, ನಡ್ಕೊಂಡು ಹೋಗ್ಬೋದಿತ್ತು. ಬಟ್ ನಮಗೆ ಗಂಗಾರತಿಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ರಿಕ್ಷಾ ತೊಗೊಂಡ್ವಿ. ವಿಶ್ವನಾಥ ಟೆಂಪಲು, ವಿಶಾಲಾಕ್ಷಿ ಎಲ್ಲ ದರ್ಶನ ಮುಗಿಸ್ಕೊಂಡು ಮತ್ತು ನಮಗೆ ಗಂಗಾರತಿಗೆ ಬೇರೆ ಹೋಗೋದಿತ್ತಲ್ವ, ಅದಕ್ಕೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವು ರಿಕ್ಷಾ ತೊಗೊಂಡು ಹೋಗ್ತಾ ಇದ್ದೀವಿ. ನೋಡಿ, ಇದೇ ರೀತಿ ಇರುತ್ತೆ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗುವಂಥ ದಾರಿ. ತುಂಬ ಬ್ಯುಸಿ ಇರುತ್ತೆ, ನಡ್ಕೊಂಡು ಹೋಗೋದು ತುಂಬಾ ಕಷ್ಟ. ಇಲ್ಲಿ ನಾವು ದೇವಸ್ಥಾನ ಎಲ್ಲ ದರ್ಶನ ಮುಗಿಸ್ಕೊಂಡು ಬಂದು ಗಂಗಾರತಿ ನೋಡೋದಕ್ಕೆ ನಾವೊಂದು ಬೋಟನ್ನ ತೊಗೊಂಡ್ವಿ. ಅಂದರೆ ಒಬ್ಬರಿಗೆ 200 ರೂಪೀಸ್ ಚಾರ್ಜ್ ಮಾಡಿದ್ರು. ಈ ಬೋಟಲ್ಲಿ ಕೂತ್ಕೊಂಡು ನಾವು ಗಂಗಾರತಿನ ನೋಡ್ಬೋದು. ನಮ್ಮ ಮುಂದೆನೇ ಮಾಡ್ತಾ ಇರ್ತಾರೆ. ನಾವು ಗಂಗಾ ನದಿಯಲ್ಲೇ ಕೂತಿದ್ದೀವಿ ಬೋಟಲ್ಲಿ. ನಮ್ಮ ಮುಂದೆ ಈ ಥರ ಆರತಿ ಮಾಡ್ತಾರೆ. ಕಾಶಿನಲ್ಲಿ ಗಂಗಾರತಿ 2 ಸರ್ತಿ ಆಗುತ್ತೆ. ಅದು ಬೆಳಗ್ಗೆ ಮತ್ತು ಸಂಜೆ. ಗಂಗಾರತಿ 1 ಗಂಟೆಗಳ ಕಾಲ ನಡೆಯುತ್ತೆ. ಮತ್ತು ಇದನ್ನೆಲ್ಲ ನೋಡಿಕೊಂಡು ನಾವು ಬೋಟಲ್ಲಿ ಬೇರೆ ಘಾಟನ್ನೆಲ್ಲ ನೋಡಿಕೊಂಡು ಒಂದು ರೌಂಡು ರೂಮಿಗೆ ಹೋಗಿ ಊಟ ಮಾಡ್ಕೊಂಡು ಮಲಗಿದ್ವಿ. ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.